ರಾಮ್ ಬ್ರದರ್ ಬಗ್ಗೆ ಮಾಡಿರೋ ವಿಡಿಯೋಗೆ ಒಬ್ರು ಕಮೆಂಟ್ ಹಾಕವ್ರೆ, ಅಣ್ಣ ಅವರನ್ನ ಬಿಜೆಪಿಗೆ ಬರಕ್ ಹೇಳಿ, ನಾವು ಇವರನ್ನ ಮೆರೆಸೋಣ. ಮಾಡಿ ಬ್ರದರ್, ಈ ಪ್ರಶ್ನೆಗಳನ್ನ ನಾವು ಯಾವತ್ತೂ ಅವ್ರ ಹತ್ರ ಕೇಳಾಗಿದೆ. ಉತ್ತರ ಒಂದಿನ ಹೇಳಿದ್ರು, ಅದನ್ನ ನೀವೇ ಕೇಳಿ. ಅಲ್ಲ, ಈಗ ನೀವು ಬಿಜೆಪಿ ಬರ್ಬಿಡೋದು, ಬಿಜೆಪಿ ಹೋಗ್ಬೋದು. ಬಿಜೆಪಿಗೆ ಕಳೆದು ಬಿಜೆಪಿಗೆ ತುಂಬಾ ಜನ ಕಳೆದು ಮತ್ತೇ ಗೊತ್ತಾಗಿದೆ. ನಾನು ಬಿಜೆಪಿ ಅಂತಲ್ಲ, ಕಾಂಗ್ರೆಸ್ ಅಂತ ಅಲ್ಲ. ನಾನು ಇರೋದು ನಲ್ಪಣ ಅಂತ, ಅವ್ರ ಜೊತೆ ಕಾಂಗ್ರೆಸ್ ಇಲ್ಲ, ಅವ್ರ ಜೊತೆ ಇರ್ತೀವಿ. ಪಕ್ಷ ಅಂತಲ್ಲ, ಅವ್ರ ಜೊತೆ ಇರ್ಬೇಕಂತ ಆಸೆ ಇದಾಗ್ತದೆ. ಇವತ್ತು ಗೊತ್ತಿಲ್ಲ, ಇವತ್ತು ಚೆನ್ನಾಗಿ ಬರ್ತಾ ಇದೆ ಅಕ್ಷಣ. ಒಂದು ಟೈಮ್ ಹೆಂಗಿದ್ರು ಗೊತ್ತಾ, ಇವತ್ತು ಇದೆಲ್ಲ ಚೆನ್ನಾಗಿದೀವಿ ಅಂದ್ರೆ ಅದ್ರ ಅಣ್ಣ ಅಂತ ಬೇಗ ಬಿಟ್ಟು ಬರಕಾಗ ಅವ್ರು ಎಲ್ಲಿ ಅವ್ರು ಬಿಜೆಪಿ ಬಂದ್ರೆ ಅವ್ರು ಬಿಜೆಪಿ ಬರೋದಿಲ್ಲ. ಅಂದ್ರೆ ಅವ್ರು ಬಿಜೆಪಿ ಬಿಟ್ಟು ಯಾವುದೇ ಕಾಂಗ್ರೆಸ್ ಬಿಟ್ಟು ಯಾವುದೇ ಹೋದ್ರು ಅವ್ರ ಜೊತೆ ಇರ್ತೀವಿ. ಕಾಂಗ್ರೆಸ್ ಬಿಟ್ಟು ಹೋಗಲ್ಲ. ಅದೇ ಇವ್ರ ಪಕ್ಷ ಅಂತ ಬಂದಿಲ್ಲಲ್ಲ, ಅಣ್ಣಗೋಸ್ಕರ ಅಷ್ಟೇ. ಅವ್ರಿಗೋಸ್ಕರ ಪ್ರಾಣನೇ ಗೊತ್ತಿಲ್ಲ. ಅವ್ರನ್ನೇ ಹೋಗಿಲ್ಲ, ನಾವು ಹೋಗಿದ್ದೆ ಇವತ್ತ ಪಾರ್ಟಿಗೆ ಹೋಗಿಲ್ಲ, ನಾವು ಅವ್ರಿಗೋಸ್ಕರ ಹೋಗಿಲ್ಲ ಅಷ್ಟೇ. ಅವ್ರ ಜೊತೆ ಇದ್ದೆ ಅವ್ರು ಇವತ್ತು ಈ ಲೆವೆಲ್ ಬೆಳೆಸಿದ್ದಾರೆ. ಸ್ಟೇಟ್ ಲೆವೆಲ್ ಬೆಳೆಸಿದ ಅಂದ್ರೆ ಅವ್ರೆ. ನಾವು ಪಾರ್ಟಿಗೆ ಹೋಗ್ಬೇಕು, ಪಕ್ಷಕ್ಕೆ ಹೋಗ್ಬೇಕಂತಲ್ಲ ಏನೂ ಇಲ್ಲ. ಅವ್ರ ಮೂಲಕ ಅವ್ರ ಜೊತೆ ಇರ್ಬೇಕಂತ ಅಷ್ಟೇ. ಜೈ ಸ್ವಾಮಿ ಇದೆ ಅಷ್ಟೇ. ಅದೇ ಬರಲ್ಲ ಪಕ್ಕ. ಇಲ್ಲ ಬಿಜೆಪಿ, ನನ್ ಬಿಜೆಪಿ ಮೇಲೆ ಕೋಪ ಇಲ್ಲ, ದ್ವೇಷನೂ ಇಲ್ಲ. ಹಂಗಲ್ಲ, ನಾವು ನಲ್ಪಾಳ ಜೊತೆ ಇದ್ದೀವಿ, ಅವ್ರು ಏನಿರ್ತಾರೋ ನಾವು ಅಲ್ಲಿ ಇರ್ತೀವಿ ಅಷ್ಟೇ. ನಮ್ಗೆ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್, ಬಿಜೆಪಿ 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 ಅವರು ಒಂಥರ ಎಷ್ಟು ಜನ ಗೊತ್ತಾ ಒಳ್ಳೇದ್ ಮಾಡಿದ್ದಾರೆ. ಈಗ ಬಿಜೆಪಿ ಕ್ಯಾಂಡಿಡೇಟ್ ಕರೆದಿಲ್ಲ, ತುಂಬಾ ಜನ ಕಡೆ ತುಂಬಾ ಜನ ಕಡೆ ಏನಿದೆ ಜೊತೆ ನಿಜ, ಅವ್ರಿಗೆ ಈ ವಿಡಿಯೋನ ಗೊತ್ತಿಲ್ದೇನೆ ಮಾಡಿದೀನಿ. ಆದ್ರೆ ಸಂದರ್ಭ ಬಂದಿದೆ, ಅದಕ್ಕೋಸ್ಕರ ಅಪ್ಲೋಡ್ ಮಾಡಕ್ಕೆ ಅವರ ಪರ್ಮಿಷನ್ ತಗೊಂಡು ಅವ್ರ ಹತ್ರ ತೋರಿಸಿನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನೊಬ್ರು ಯಾರೋ ಹೇಳಿದ್ರು, ಮಹಾಭಾರತದಲ್ಲಿ ಕರ್ಣ ಎಷ್ಟೇ ಒಳ್ಳೆಯವನಾಗಿದ್ರು ಅವನು ಇದ್ದಿದ್ದು ಅಧರ್ಮದ ಪಕ್ಷದಲ್ಲಿ ಅಂತ. ಧರ್ಮದಿಂದ ಅರ್ಜುನ ಗೆದ್ರು, ಕರ್ಣ ಇಡೀ ಪ್ರಪಂಚನೇ ಗೆದ್ದವನು ತನ್ನ ನಿಯತ್ತಿಂದ. ಕರ್ಣ ಯಾವತ್ತೂ ತಪ್ಪು ಮಾಡಿಲ್ಲ, ತನ್ನ ಗೆಳೆಯನಿಗೆ ಸಾಥ್ ಕೊಟ್ಟಿದ್ದಾನೆ ಅಷ್ಟೇ. ಆದ್ರೆ ಅವನ ಗೆಳೆಯ ಅಧರ್ಮದಲ್ಲಿದ್ದ, ಹಾಗಂತ ಕರ್ಣ ಯಾವತ್ತೂ ಕೆಟ್ಟವನಾಗಕ್ ಸಾಧ್ಯ ಇಲ್ಲ. ಕರ್ಣ ಯಾವತ್ತೂ ಅಧರ್ಮದಿಂದ ನಡ್ಕೊಂಡಿಲ್ಲ, ನೆನ್ಪಿರ್ಲಿ. ಜೈ ಶ್ರೀರಾಮ್, ಜೈ.